ಓಂ ವಿಘ್ನೇಶ್ವರಾಯ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮೈ. ಮನೆಯಲ್ಲಿ ಮನೆ ಒರೆಸೋದ್ರಿಂದ ದುಷ್ಟಶಕ್ತಿಗಳು ನಿವಾರಣೆ ಆಗುತ್ತೆ ಅಂತ ಗರುಡ ಪುರಾಣದಲ್ಲಿ ಹೇಳಲ್ಪಟ್ಟಿದೆ. ನೀವು ಮನೆ ಒರೆಸ್ಬೇಕಾದ್ರೆ ಮನೆ ಒರೆಸಿನೂ ಹೋಗಿದ ಕೆಲಸ ಕಾರ್ಯ ಆಗ್ತಾ ಇಲ್ಲ, ಮನೇಲಿ ಅಶಾಂತಿ, ದುಸ್ವಪ್ನಗಳು ಇದೆಲ್ಲ ಆಗ್ತಾ ಇಲ್ಲ, ತೊಂದರೆ ಇದೆ ಅಂದರೆ ಈ ಇದು ಹುಣ್ಣಿಮೆ ಮತ್ತು ಅಮಾಸೆಗಳಂತೂ ಗೋಮೂತ್ರ ಸೇರಿಸಿ, ಗಂಜಲ ಸೇರಿಸಿ ಹುಣ್ಣಿಮೆ ಮತ್ತು ಅಮಾಸೆಗಳಂದು ಮನೆ ಸಾರಿಸಿ ಎಲ್ಲ ದುರ್ಶಕ್ತಿಗಳಿಂದ ಮುಕ್ತಿಯಾಗುತ್ತೆ. ಮನೆಯಲ್ಲಿ ಶಾಂತಿ ವಾತಾವರಣ ಲಭಿಸುತ್ತದೆ ಮತ್ತು ಹೋಗಿದ ಕೆಲಸ ಕಾರ್ಯಗಳು ದೇಹ ಕಾಣುತ್ತದೆ ಮತ್ತು ಆರೋಗ್ಯಕರವಾಗಿರ್ತೀರ. ಮನೆಯಲ್ಲಿ ಶಾಂತಿ ಲಭಿಸ್ತದೆ, ಧನ ಲಾಭನೂ ಆಗುತ್ತದೆ. ಇಂದು ದ್ವಾದಶ ರಾಶಿಗಳ ದಿನ ಭವಿಷ್ಯದಲ್ಲಿ ನೋಡೋಣ. ಮೊದಲಿಗೆ ಪಂಚಾಂಗ ಶ್ರವಣ. ಇಂದು ಸೋಮವಾರ ತಾರೀಖು 17, ಪಂಚಮಿ ತಿಥಿ, ಚಿತ್ತಾ ನಕ್ಷತ್ರ, ಯೋಗ ಶೂಲ, ಕರಣ, ಕೌಲಭ. ಈಗ ದ್ವಾದಶ ರಾಶಿಗಳಲ್ಲಿ ಮಕರ, ಕುಂಭ, ಮೀನ ರಾಶಿಗಳ ದಿನ ಭವಿಷ್ಯವನ್ನು ನೋಡೋಣ. ಮಕರ ರಾಶಿಯವರ ನಕ್ಷತ್ರ ಉಷ 2, 3, 4ನೇ ಪಾದ, ಶ್ರವಣ, ಧನಿಷ್ಠ ನಕ್ಷತ್ರ 1 ಮತ್ತು 2ನೇ ಪಾದ. ಇಂದು ಧನಲಾಭವಾಗಲುವುದು, ಮನೆಯಲ್ಲಿ ಶುಭ ಸಮಾರಂಭಗಳು ಜರುಗುವುದು, ಅಭಿವೃದ್ಧಿಯನ್ನು ಕಾಣುವಿರಿ, ಉತ್ತಮ ಸ್ನೇಹಿತರು ದೊರಕುವರು, ಸ್ನೇಹಿತರಿಂದ ಸಹಾಯವೂ ದೊರೆಯುವುದು, ಆಸ್ತಿ ಲಾಭವಾಗಲೂಬಹುದು, ಭೋಗ ವಸ್ತುಗಳು ಹಾಗೂ ಉಪಭೋಗ ವಸ್ತುಗಳಿಂದ ಲಾಭವಾಗಲುವುದು, ಹಾಗೆಯೇ ಖರ್ಚು ಹೆಚ್ಚುವುದು, ಅನಾವಶ್ಯಕ ಹಣವ್ಯಯ ಮಾಡುವುದರಿಂದ ಸಾಲ ಮಾಡಬೇಕಾಗಬಹುದು, ನಿಮ್ಮ ದಾಂಪತ್ಯ ಜೀವನ ಸುಗಮಯವಾಗಿರುವುದು, ಸಂತಾನ ಭಾಗ್ಯವನ್ನು ನಿರೀಕ್ಷಿಸಬಹುದು, ಅವಶ್ಯಕ ವಸ್ತುಗಳಿಂದ ಸಂತೋಷವು ದೊರೆಯುವುದು, ಮದುವೆಯು ಮುಂದೂಡಲ್ಪಡುವ ಸಾಧ್ಯತೆಗಳಿವೆ, ಹೊರದೇಶ ಪರ ಊರಿಗೆ ಹೋಗುವ ಅವಕಾಶವು ದೊರೆಯಬಹುದು, ವಾಹನ ಚಾಲಕರು ಎಚ್ಚರಿಕೆಯಿಂದ ವಾಹನ ಚಲಾಯಿಸಿದರೆ ಉತ್ತಮ. ಇಂದು ಒಳಿತಾಗುವುದು, ಅತಿಯಾದ ಕೋಪ ಒಳ್ಳೆಯದಲ್ಲ, ವರ್ತನೆ ಕಡೆ ಗಮನವಿರಲಿ, ಮನೆಯಲ್ಲಿ ಹೆಣ್ಣು ಮಕ್ಕಳೊಂದಿಗೆ ಗೌರವದಿಂದ ನಡೆದುಕೊಳ್ಳಿ, ಭೋಗವಸ್ತು ವ್ಯಾಪಾರಿಗಳಿಗೆ, ಸಿನಿಮಾ ನಟ ನಟಿಯರಿಗೆ, ಕಲಾವಿದರಿಗೆ, ಪ್ರಕಾಶಕರಿಗೆ, ಮುದ್ರಕರಿಗೆ, ಪುಸ್ತಕ ವ್ಯಾಪಾರಿಗಳಿಗೆ, ಲಾಯರ್ಗಳಿಗೆ, ಪೆಟ್ರೋಲ್, ಎಣ್ಣೆ, ಕಬ್ಬಿಣ ವ್ಯಾಪಾರಿಗಳು, ಕಾರ್ಮಿಕರು ಲಾಭದಾಯಕವಾಗಿರುವುದು, ಬೆಳ್ಳಿ, ಬಂಗಾರ, ರೇಷ್ಮೆ ವ್ಯಾಪಾರಿಗಳಿಗೆ, ಡಾಕ್ಟರ್, ಇಂಜಿನಿಯರ್, ಔಷಧಿ, ಇಂಜಿನಿಯರಿಂಗ್ ಉಪಕರಣ ವ್ಯಾಪಾರಿಗಳಿಗೆ, ಲಾಟರಿ, ಸಟ್ಟ, ಜೂಜು, ಷೇರುಗಳಲ್ಲಿ ಹಣ ಹೂಡುವವರಿಗೆ ಇಂದು ನಷ್ಟ ಸಂಭವಿಸಬಹುದು. ರೈತರಿಗೆ ಮತ್ತು ಮೀನುಗಾರರಿಗೆ, ಸಾಹಿತಿಗಳಿಗೆ, ಕವಿಗಳಿಗೆ ಅಷ್ಟು ಉತ್ತಮವಾಗಿಲ್ಲ. ನಿಮ್ಮ ಶುಭ ಸಂಖ್ಯೆ 3. ಈಗ ಕುಂಭರಾಶಿಯ ನಕ್ಷತ್ರ ಧನಿಷ್ಠ 3 ಮತ್ತು 4ನೇ ಪಾದ, ಶತವಿಷ, ಪೂರ್ವಭಾದ್ರ 1, 2 ಮತ್ತು 3ನೇ ಪಾದ. ಇಂದು ಹೆಂಡತಿ ಕಡೆಯಿಂದ ಆಸ್ತಿ ಬರುವ ಸಂಭವವಿದೆ. ಉಡುಗೊರೆ ಬಹುಮಾನಗಳನ್ನು ಸಹ ಈ ಮಾಸ ನಿರೀಕ್ಷಿಸಬಹುದಾಗಿರುತ್ತದೆ. ವಿವಾಹಿತರಿಗೆ ವಿವಾಹ ಯೋಗವು ಕೂಡಿ ಬರಲಿದೆ. ಆಧ್ಯಾತ್ಮದತ್ತ ಒಲವು ಮಾಡುತ್ತಿದ್ದರೆ ಅದನ್ನು ಮುಂದುವರಿಸಿರಿ. ಮನಸ್ಸಿಗೆ ನೆಮ್ಮದಿ ಎಲ್ಲಕ್ಕಿಂತಲೂ ಮುಖ್ಯ. ದುಷ್ಟರ ಸಹವಾಸವನ್ನು ತಪ್ಪಿಸಿ. ಕೆಟ್ಟ ಕೆಲಸಗಳಿಗೆ ಬೋಧನೆಯೂ ಆಗಬಹುದು. ಎಚ್ಚರಿಕೆ ಅಗತ್ಯ. ನಿಮ್ಮದು ಚಂಚಲ ಮನಸ್ಸು, ತೀಕ್ಷ್ಣವಾದ ಮಾತುಗಳನ್ನಾಡುತ್ತೀರಿ. ಇದರಿಂದ ಸಂಸಾರ ಮತ್ತು ಸಂಬಂಧಗಳಲ್ಲಿ ಬಿರುಕು ಮೂಡಲೂಬಹುದು. ಮಕ್ಕಳ ಆರೋಗ್ಯದ ಕಡೆ ಗಮನವಿರಲಿ. ಪುಟ್ಟ ಹೆಣ್ಣು ಮಕ್ಕಳಿಗೆ ಉಡುಗೊರೆಗಳನ್ನು ನೀಡಿ ಅವರ ಮನಸ್ಸಂತೋಷಗೊಳಿಸಿ. ಒಳಿತಾಗುವುದು. ವಿದ್ಯಾರ್ಥಿಗಳು ಓದಿನಲ್ಲಿ ನಿರಾಸಕ್ತರಾಗುವರು. ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರುವುದು. ಪ್ರೇಮಿಗಳಿಗೆ ಸುಧಾರಣೆಯಾಗುವಾಗಿರುವುದು. ರಾಜಕಾರಣಿಗಳಿಗೆ, ಸರ್ಕಾರಿ ನೌಕರರಿಗೆ ಇಂದು ಉತ್ತಮವಾಗಿರುವುದು. ಪ್ರಯಾಣ ಹಿತಕರವಾಗಿರುವುದು. ಭೋಗವಸ್ತು ವ್ಯಾಪಾರಿಗಳಿಗೆ, ಸಿನಿಮಾ ನಟ ನಟಿಯರಿಗೆ, ಕಲಾವಿದರಿಗೆ ಲಾಭದಾಯಕವಾಗಿರುವುದು. ರೈತರಿಗೆ ಮತ್ತು ಮೀನುಗಾರರಿಗೆ, ಎಲ್ಲ ತರಹದ ವ್ಯಾಪಾರಿಗಳಿಗೆ ಇಂದು ಉತ್ತಮವಾಗಿರುವುದು. ನಿಮ್ಮ ಅದೃಷ್ಟ ಸಂಖ್ಯೆ ಇಂದು 1. ಈಗ ಮೀನರಾಶಿಯ ನಕ್ಷತ್ರ ಪೂರ್ವಭಾದ್ರ 4ನೇ ಪಾದ, ಉತ್ತರಭಾದ್ರ ಮತ್ತು ರೇವತಿ ನಕ್ಷತ್ರ. ಇಂದು ನಿಮ್ಮ ಬಯಕೆಗಳು ಈಡೇರುವುದು. ಭೋಗ ವಸ್ತುಗಳನ್ನು ಕೊಳ್ಳಲು ಒಳ್ಳೆ ಸಮಯ. ಶುಭ ಸಮಾಚಾರವನ್ನು ಕೇಳುವಿರಿ. ಪ್ರಯಾಣ ಲಾಭದಾಯಕವಾಗಿರುವುದು. ವೃತ್ತಿಯಲ್ಲಿ ಜಯ ಲಭಿಸಲಿದೆ. ಉನ್ನತ ಹುದ್ದೆಗೆ ಬಡ್ತಿ ನಿರೀಕ್ಷಿಸುವವರಿಗೆ ಶುಭ ಸುದ್ದಿ ದೊರೆಯಲೂಬಹುದು. ಜನಮನ್ನಣೆ ಗಳಿಸುವಿರಿ. ಜ್ಞಾನ ವೃದ್ಧಿಯಾಗಬಹುದು. ಆಸ್ತಿಯಿಂದ ಲಾಭವಾಗಲೂಬಹುದು. ವಿದ್ಯಾರ್ಥಿಗಳು ಓದಿನಲ್ಲಿ ನಿರಾಸಕ್ತರಾಗುವರು. ನಿಮ್ಮ ವರ್ತನೆಯನ್ನು ಸರಿಪಡಿಸಿಕೊಳ್ಳಿ. ನಿಮ್ಮ ಆಕಾಂಕ್ಷೆ, ಗುರಿ ಹಾಗೂ ಕುಟುಂಬದ ನಡುವೆ ಸಾಮರಸ್ಯ ಕಾಪಾಡಿಕೊಳ್ಳಿ. ನಿಮ್ಮ ನಡವಳಿಕೆಯಿಂದ ಕೆಲವು ಕೆಲಸಗಳು ಅಸಫಲವಾಗಲೂಬಹುದು. ಆರೋಗ್ಯದ ಕಡೆ ಗಮನವಿರಲಿ. ಮನೆಯಲ್ಲಿ ಅಶಾಂತಿ, ಪ್ರಯತ್ನಿಸಿದ ಕಾರ್ಯವಿಘ್ನ, ಧನನಷ್ಟ, ಜಗಳ, ಅಪಕೀರ್ತಿ ಮುಂತಾದ ಕಷ್ಟವನ್ನು ಎದುರಿಸುತ್ತಿದ್ದರೆ ಲಕ್ಷ್ಮೀನಾರಾಯಣನ ಉಪಾಸನೆ ಮಾಡಿ. ಒಳಿತಾಗುವುದು. ನ್ಯಾಯಾಲಯದಿಂದ ತೊಂದರೆಯನ್ನು ಎದುರಿಸಬೇಕಾಗಬಹುದು. ದಾಂಪತ್ಯ ಜೀವನ ಸಾಧಾರಣವಾಗಿರುವುದು. ರಾಜಕಾರಣಿಗಳಿಗೆ, ಸರ್ಕಾರಿ ನೌಕರರಿಗೆ ಇಂದು
ಉತ್ತಮವಾಗಿರುವುದು. ಭೋಗವಸ್ತು ವ್ಯಾಪಾರಿಗಳಿಗೆ, ಸಿನಿಮಾ ನಟ ನಟಿಯರಿಗೆ, ಕಲಾವಿದರಿಗೆ ಲಾಭದಾಯಕವಾಗಿರುವುದು. ಪ್ರಕಾಶಕರಿಗೆ, ಮುದ್ರಕರಿಗೆ, ಪುಸ್ತಕ ವ್ಯಾಪಾರಿಗಳಿಗೆ, ಲಾಯರ್ಗಳಿಗೆ ಮತ್ತು ರೈತರಿಗೆ, ಮೀನುಗಾರರಿಗೆ, ಎಲ್ಲ ತರಹದ ಬೆಳ್ಳಿ ಬಂಗಾರ ಆಭರಣ ವ್ಯಾಪಾರಿಗಳಿಗೆ ಮತ್ತು ಎಲ್ಲ ತರಹದ ವ್ಯಾಪಾರಿಗಳಿಗೂ ಇಂದು ಶುಭವಾಗಿರುವುದು. ನಿಮ್ಮ ಶುಭ ಸಂಖ್ಯೆ ಇಂದು 9. ಓಂ ವಿಘ್ನೇಶ್ವರಾಯ ನಮಃ. ದ್ವಾದಶ ರಾಶಿಗಳವರೆಗೂ ಇಂದು ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ವಿಘ್ನೇಶ್ವರಾಯ ನಮಃ. ಪಂಚಾಂಗ ಶ್ರವಣ ಮಾತ್ರದಿಂದಲೇ ಗ್ರಹಗಳು ಶಾಂತಿ ಆಗ್ತವೆ, ಎಲ್ಲರೂ ಶುಭವಾಗ್ತದೆ ಅಂತಿದೆ. ಎಲ್ಲರಿಗೂ ಒಳಿತಾಗಲಿ. ಓಂ ವಿಘ್ನೇಶ್ವರಾಯ ನಮಃ.